ಫ್ರೆಂಡ್ಸ್, ನಾನಿವತ್ತು ಸೋರೆಕಾಯಿಯ ಗಂಜಿಯನ್ನು ಮಾಡಿದ್ದೇನೆ. ಈ ಗಂಜಿಯನ್ನು ಹೇಗೆ ಮಾಡಿದ್ದೇನೆ ಅಂತ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಬನ್ನಿ ನೋಡ್ಕೊಂಡು ಬರೋಣ. ನೋಡಿ, ಇದು ನಾನು ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೇನೆ. ಭಾಳ ಚೆನ್ನಾಗೂ ಬಂದಿದೆ, ರುಚಿಕರವೂ ಬಂದಿದೆ, ಉಪ್ಪೆಲ್ಲ ಕರೆಕ್ಟಾಗಿ ಬಂದಿದೆ. ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಸೋರೆಕಾಯಿ ಗಂಜಿ ಮಾಡಬೇಕು ಅಂತಿದ್ದೇನೆ. ಅದರಲ್ಲೂ ಉಂಡೆ ಸೋರೆಕಾಯಿಯನ್ನು ತೊಗೊಂಡಿದ್ದೇನೆ. ನೋಡಿ, 2 ಭಾಗ ಮಾಡಿಕೊಂಡಿದ್ದೇನೆ. ಇದರಲ್ಲಿ ಒಂದು ಭಾಗವನ್ನು ನಾನು ಯೂಸ್ ಮಾಡ್ಕೊಳ್ತೇನೆ, ಒಂದು ಭಾಗವನ್ನು ಎತ್ತಿಡ್ತೇನೆ. ಇನ್ನು ನಾಳೆ ಏನಾದರೂ ಮಾಡ್ಕೊಳ್ಳೋಣ. ಹಾಗೆಯೇ ಈ ಸೋರೆಕಾಯಿ ಗಂಜಿ ಮಾಡಲಿಕ್ಕೆ ನಾನು ಹೆಸರು ಕಾಳನ್ನು ನೆನೆಸಿಟ್ಕೊಂಡಿದ್ದೇನೆ. ನೋಡಿ, 1.5 ಗ್ಲಾಸ್ ಹೆಸರು ಕಾಳು ಹಾಕಿದೆ. ನಾನು ಪೂರ್ತಿ ಹಾಕ್ಕೊಳ್ಳಲ್ಲ. ಇದರಲ್ಲಿ 3 ಹಿಡಿಯಷ್ಟನ್ನು ನಾನಿವತ್ತು ಗಂಜಿಗೆ ಹಾಕ್ಕೊಳ್ತೇನೆ. ಹಾಗೆಯೇ ಒಂದು ಹಸಿಮೆಣಸಿನಕಾಯಿ, ಒಂದು ಸಣ್ಣ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ, ಒಂದು 3 ಹೆಸರು ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೇನೆ. ಇದನ್ನು ನಾನು ಜಜ್ಜಿ ಹಾಕ್ಕೊಳ್ತೇನೆ. ಹಾಗೆ ಒಂದು 2 ಲೋಟ ಬೀಟಿ ರೈಸನ್ನು ತಗೊಳ್ಳಿಕ್ಕಿದ್ದೇನೆ, ಅಂದರೆ ಊಟಕ್ಕೆ ಯೂಸ್ ಮಾಡುವಂಥ ಅಕ್ಕಿಯನ್ನು. ನೀವು ನೋಡ್ತಾ ಇರ್ಬೋದು ನೋಡಿ, ಈ ಅಕ್ಕಿ ಸಣ್ಣ ಅಕ್ಕಿ ಬರ್ತದೆ ಇದು. ಹಾಗೆಯೇ ಈ ಸೋರೆಕಾಯಿ ತುಂಬ ಎಳೆದಿದೆ, ಬೀಜ ಚೂರು ಕೂಡ ಬೆಳ್ತಿಲ್ಲ. ನೋಡಿ, ಹೆಚ್ಚಿಕ್ಕಿದ್ರೆ ನೀರಾಗ್ತದೆ, ಈ ಥರ ಇದೆ. ಅದ ಕಾರಣ ನಾನು ಇದರ ಒಳಗಿನ ತಿರುಳನ್ನೇನು ತೆಗೆಯುವುದಿಲ್ಲ, ಬರೀ ಸಿಪ್ಪೆ ಸ್ವಲ್ಪ ತೆಗೆದು ಸಣ್ಣಕ್ಕೆ ಹಚ್ಕೊಳ್ತೇನೆ. ನೋಡಿ, ಈಗ 1 ಬಟ್ಟಲಷ್ಟು ನನಗೆ ಸೋರೆಕಾಯಿಯ ಹೋಳು ಸಿಕ್ಕಿದೆ. ನೋಡಿ, ಈ ಥರ ಸಣ್ಣ ಗಾತ್ರದಲ್ಲಿ ಕತ್ತರಿಸ್ಕೊಂಡಿದ್ದೇನೆ. ಬೇಯುವಾಗ ಅದು ಇನ್ನೂ ಸಣ್ಣದೇ, ಒಳ್ಳೆ ಬೇಗ ಬೆಂದು ಹೋಗ್ತದೆ ಸಹ. ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೇನೆ, ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡಿದ್ದೇನೆ, ಕಾಯಿ ಮೆಣಸು ಸಿಳ್ಕೊಂಡಿದ್ದೀನಿ, ಹಾಗೆ ಶುಂಠಿಯನ್ನು ಚೆನ್ನಾಗಿ ಜಜ್ಜಿಟ್ಕೊಂಡಿದ್ದೇನೆ. ಈಗ ನಾನು ಮೊದಲಿಗೆ ಒಂದು ಕುಕ್ಕರ್ ತಗೊಳ್ತೇನೆ. ನೋಡಿ, ಕುಕ್ಕರಿಗೆ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಜಜ್ಜಿಟ್ಕೊಂಡಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೇನೆ. ಈಗ ಸೋರೆಕಾಯಿ ಹೋಳನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ ಅಲ್ವಾ. ನಾನು ಅನ್ನ ಮಾಡೋದಾದರೆ ಇದಕ್ಕೆ 5 ಲೋಟ ನೀರನ್ನು ಹಾಕ್ಕೊಳ್ತಿದ್ದೆ, ಅಂದರೆ 1 to ಡಬಲ್. ಆದರೆ ಈಗ ನಾನು ಒಂದು 7 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಇದು ಗಂಜಿ ಆಗಬೇಕು. ನಾನು ಇದು ಅಳತೆ ಮಾಡಿ ಇಟ್ಕೊಂಡಿದ್ದೆ, ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಇನ್ನು ಒಂದು ಲೋಟವನ್ನು ಹಾಕ್ಕೊಳ್ತೇನೆ. ಈಗ ನನಗೆ 7 ಲೋಟ ನೀರು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನಾನೀಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ, ಅಂದಾಜಲ್ಲಿ ಹಾಕ್ಕೊಳ್ಳುವ ಸಾಕೀಗ. ಹಾಗೆಯೇ ಹೆಸರು ಕಾಳನ್ನು ನೆನೆಸಿ ತೊಳೆದಿಟ್ಕೊಂಡಿದ್ದೇನೆ. ಇದನ್ನು ನಾನು 3 ಹಿಡಿಯಷ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಗೆ ಈಗ ಅನಿಸ್ಬೋದು ಇವರು ಏನು ಮಾಡ್ತಾ ಇದ್ದಾರೆ ಅಂತ. ಇದು ಸೋರೆಕಾಯಿ ಗಂಜಿಗೆ. ಈ ಸೋರೆಕಾಯಿ ಗಂಜಿಯಿಂದ ನಮಗೆ ಏನಾಗ್ತದಂದರೆ, ಇದು ಭಾಳ ಬೇಸಿಗೆ, ಈಗ ಶರೀರವೆಲ್ಲ ತುಂಬ ಉಷ್ಣ ಆಗಿರ್ತದೆ. ಈ ಸಂದರ್ಭದಲ್ಲಿ ಹೆಸರು ಕಾಳು ಸೋರೆಕಾಯಿ ಸೇರಿದರೆ ಭಾಳ ತಂಪು ಬಾಡಿಗೆ. ಹಾಗೆಯೇ ಈ ಶುಂಠಿ ಯಾಕೆ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಇದು ಬಹಳ ತಂಪಾಗ್ತದೆ. ಹಾಗೆಯೇ ಮತ್ತು ಕೆಲವರಿಗೆ ಈ ಏನಾಗಿದೆ ಅಂದರೆ, ಈ ಹೆಸರು ಕಾಳು ತಂಪು ಗ್ಯಾಸ್ಟ್ರಿಕ್ ಆಗ್ತದೆ, ತಂಪು ಹಾಗೆಯೇ ಬಾಡಿಗೆ ಗ್ಯಾಸ್ಟ್ರಿಕ್ ಕೂಡ ಆಗ್ತದೆ. ಈ ಗ್ಯಾಸ್ಟ್ರಿಕ್ಕನ್ನು ತಡೀಲಿಕ್ಕೋಸ್ಕರ ನಾನು ಶುಂಠಿಯನ್ನು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅದು ಒಳ್ಳೆಯ ಒಂದು ಫ್ಲೇವರನ್ನು ನಿಮಗೆ ಕೊಡ್ತದೆ. ಈಗ ನಾನು ಇದನ್ನು ಸ್ಟವ್ ಹಚ್ಕೊಂಡು ಒಲೆ ಮೇಲೆ ಇಟ್ಕೊಳ್ತೇನೆ. ನೋಡಿ, ಸ್ಟವನ್ನು ಹಚ್ಕೊಂಡು ನಾನು ಕುಕ್ಕರನ್ನು ಒಲೆ ಮೇಲೆ ಇಟ್ಕೊಂಡು ವಿಸಿಲ್ ಇಡ್ತಾ ಇದ್ದೇನೆ. ಇದು ನನಗೀಗ 3 ವಿಸಿಲ್, ಅಂದರೆ ಯಾವಾಗಲೂ ಅನ್ನ ಮಾಡುವಾಗ ನಾವು 2 ವಿಸಿಲಿಗೆ ಆಫ್ ಮಾಡಿಕೊಂಡು ಅನ್ನವನ್ನು ಊಟ ಮಾಡ್ತೇವೆ. ಆದರೆ ಇದೇನಾಗಿದೆ ಅಂದರೆ, ನಮ್ಗೆ ಗಂಜಿಯ ಥರ ಸಿಗಬೇಕು, ಹಾಗೆ ಸ್ವಲ್ಪ ಬೆಂದಿರಬೇಕು ಜಾಸ್ತಿ. ಅದಕ್ಕೆ ನಾನು ಇದನ್ನು 3 ವಿಸಿಲ್ ಅಥವಾ 4 ವಿಸಿಲನ್ನು ಹಾಕ್ಕೊಳ್ಬೋದು. ಈಗ ನಾನು 3 ವಿಸಿಲ್ ಹಾಕ್ಕೊಳ್ಳಿಕ್ಕಿದ್ದೇನೆ. ಮತ್ತೆ ನೋಡು ಹೇಗೆ ಬಂದಿದೆ ಅಂತ. ಮೂರು ವಿಸಿಲ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಕುಕ್ಕರ್ ತಣ್ಣಗಾಗಿದೆ. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿ, ಈ ಥರ ಗಂಜಿಯಾಗಿದೆ. ತುಂಬ ಗಂಜಿ ಅಲ್ಲ, ಆದರೂ ನಾನೊಂದು ಇದಕ್ಕೆ 2.5 ಗ್ಲಾಸ್ ಅಕ್ಕಿಗೆ
8 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ನೋಡಿ ಹೇಗಿದೆ ಅಂತ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಫುಡ್ ಅಂತ ಹೇಳ್ಬೋದು. ಈ ಸಮ್ಮರಲ್ಲಿ ಇದನ್ನು ಒಂದು 4 ಸ್ಪೂನ್ ಹಾಕ್ಕೊಂಡು ತಿಂದರೆ ಬಾಡಿಯೆಲ್ಲ ತಂಪಾಗ್ತದೆ ಮತ್ತು ನಮ್ಮ ಶರೀರದ ಉಷ್ಣಾಂಶ ಸ್ವಲ್ಪ ನಿಧಾನಕ್ಕೆ ಕಡಿಮೆ ಆಗ್ತದೆ. ಭಾಳ ಬಿಸಿಲಿಗೆ ಸುಸ್ತಾದವರು ಇದನ್ನು ಒಂದು ರಾತ್ರಿ ಅಥವಾ ಬೆಳಗಿನ ಜಾವಕ್ಕೆ ಸ್ವಲ್ಪ ಅನ್ನ ಮಾಡಿ ತಿಂದ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ, ಅದು ಈ ಸಮ್ಮರಿಗೆ. ಹಾಗಾಗಿ ನೀವು ಮಾಡಿ ಇದರ ಟೇಸ್ಟ್ ಹೇಗಿತ್ತು ಅಂತ ನೀವು ಸಹ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿದ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋ.